ತುಮಕೂರಿಂದ ಬಂದಿದ್ದೀವಿ. ಹೆಸರು ರೇಣುಕಾ ಅಂತ. ನಾನು ನಮ್ಮ ಮನೆಯವ್ರು ದೂರ ಆಗಿದ್ವಿ. ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನಾವು ಸ್ವಲ್ಪ ಆಗಿದ್ದೀವಿ. ಗಂಡ ಹೆಂಡತಿ ಒಂದಾಗಿ ಅನ್ಯೋನ್ಯವಾಗಿದ್ದೀವಿ. ಮಕ್ಕಳು ಗಂಡ, ನನ್ನ ಮಗ ಇವಾಗ SLC ಓದ್ತಾ ಇದ್ದಾನೆ. ನಮ್ಮ ಮನೆಯವರು ಕಂಪ್ಯೂಟರ್ ರಿಪೇರಿ ಮಾಡ್ತಾರೆ. ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದಕ್ಕೆ ಮತ್ತೆ ಬಂದಿದ್ದೀನಿ. ಈ ಸನ್ನಿಧಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂತ ನಾವು ಪಾವಗಡದಿಂದ ಬಂದಿದ್ದೀವಿ. ಇಲ್ಲಿಗೆ ಬಂದ್ಮೇಲೆ ನಾವು ತುಂಬ ಚೆನ್ನಾಗಿದ್ದೀವಿ. ಈ ದೇವಸ್ಥಾನಕ್ಕೆ ನಾನು ಪ್ರಾಣ ಇರೋವರೆಗೂ ಬರ್ತೀನಿ ಅಂತ ಅನ್ಕೊಂಡಿದ್ವಿ. ತುಮಕೂರಿಂದ ಕುಣಿಗಲ್ ಬಸ್ ಹತ್ತಿದ್ರೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂದರೆ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಇಳ್ಕೊಂಡು ಮುಂದಕ್ಕೆ ಬಂದರೆ ಆಟೋಗಳು ಸಿಗ್ತವೆ. ಆಟೋದಲ್ಲಿ ಬಂದರೆ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಆಟೋ ಚಾರ್ಜ್ 20 ರೂಪಾಯಿ ಆಗುತ್ತೆ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಚೆನ್ನಾಗಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾನೆ ಇರ್ತಾರೆ. ಅವರೇ ಹೇಳಿದ್ದು ನನಗೆ ಇಲ್ಲಿಗೆ ಹೋಗು, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ. ಇವಾಗ ಚೆನ್ನಾಗಿದ್ದೀನಿ. ನಾನು ಇದನ್ನ ಡೈಲಿ ತಿಂಗಳಿಗೊಂದ್ಸರಿ ಬರ್ತೀನಿ ಅಂದ್ಕೊಂಡಿದ್ದೆ. ಅನಿವಾರ್ಯದಿಂದ 6 ತಿಂಗಳಾಗಿತ್ತು. ಇವಾಗ ಮತ್ತೆ ಬಂದಿದ್ದೀನಿ ಅಷ್ಟೇ. ಸ್ವಾಮಿ ಎತ್ತಿಡಿತಾನೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆನ ನಾವು ಉಳ್ಕೊಂಡ್ತಾ ಇದ್ದೀವಿ. ಸ್ವಾಮಿ ನಮಗೆ ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ. ಯಾವುದೇ ಸಮಸ್ಯೆ ಇದ್ದರೂ, ಏನೇ ಕಷ್ಟ ಇದ್ದರೂ ಪರಿಹಾರ ಕೊಡ್ತಾನೆ. ಅದರಿಂದ ಈ ಸ್ವಾಮಿನ ನಾವು ಕಾಯತಂತ್ರ ಬಿಡಲ್ಲ. ನಾವು ಅದನ್ನು ಎಷ್ಟು ನಮಗೆ ಆಗುತ್ತೆ ಅಷ್ಟು ವರ್ಷನೂ ನಾನು ಬರ್ತೀನಪ್ಪ. ಈ ಸ್ವಾಮಿ ನಮಗೆ ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ. ಪ್ರತಿಯೊಂದು ನಮ್ಮ ಕಷ್ಟ ಆಗಿದ್ದಾನೆ. ಅದರಿಂದ ಈ ಸ್ವಾಮಿ ನಾವು ಬಿಡಲ್ಲ. ಇನ್ನೂ ತುಂಬ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಯಾವುದೇ ರೀತಿಯಲ್ಲಿ ಮೋಸ ಆಗಲಿ, ದಗ ಆಗಲಿಲ್ಲ. ಸ್ವಾಮಿ ಮೈ ಬರೋದಾಗಲಿ ಅದೆಲ್ಲ ಇಲ್ಲ. ಸುಳ್ಳು ವಚನ ಇಲ್ಲ. ತುಂಬ ಸತ್ಯ ಅನ್ನೋದು ಎತ್ತಿ ಹಿಡಿತಾನೆ. ಸ್ವಾಮಿಯನ್ನು ನಂಬಿಕೆಯಿಂದ ನಾವು ಇಲ್ಲಿ ತುಂಬ ವರ್ಷದಿಂದ ನಾವು ಬರ್ತಾ ಇದ್ದೀವಿ. ತುಂಬ ಒಳ್ಳೆಯದಾಗಿದೆ. ನಿಮಗೆ ಈ ಕಡೆ ಪರಿಚಯ ನಿಮ್ಗೆ ಯಾರು ಮಾಡಿಕೊಟ್ರು? ನಮಗೆ ನನ್ನ ಮಗ ಒಬ್ಬ 32 ವರ್ಷ. ಇವಾಗ ನನ್ನ ಮಗ 10 ವರ್ಷದಲ್ಲಿ ಓಡಾಡ್ತಾ ಇರಲಿಲ್ಲ. ಹಿಂಗೆ ನಮ್ಮ ನಾದಿನಿ ಚನ್ನವಳ್ಳಿ ಅಂತ ಇದೆ ನಮ್ಮ ಊರು. ನಮ್ಮ ಚನ್ನವಳ್ಳಿನಲ್ಲಿ ನಮ್ಮ ನಾದಿನಿ, ನಿಮ್ಮ ಮಗ ಅಲ್ಲಿ ಹೋದರೆ ಒಳ್ಳೆಯದಾಗ್ತಾನೆ ಅಂತ ಹೇಳಿದ್ರು. ನಮ್ಮ 30 ವರ್ಷ ಹಿಂದೆ ನಮ್ಮ ನಾದಿನಿ ನಂಜಮ್ಮ ಅಂತ ಇದ್ರು. ಅವ್ರು ನಮ್ಗೆ ಹೇಳಿದ್ರು. ಅವರಿಂದ ನಾನು ಬರುತ್ತೆ. ಅವಾಗಿಂದ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಬೆಂಗಳೂರಿಂದ ಬರಬೇಕಾದ್ರೆ ನಾವು ಯಾವ ಕಡೆಯಿಂದ ಬರಬೇಕು ಏನು ಅದೊಂದು ಸ್ವಲ್ಪ ವಿಷಯ ಮೇಲಿಂದ ಬಂದು ನೇಮಂಗ್ಲ ಬಂದು ಕುಣಿಗಲ್ಲಿಂದ ಬಂದು ಹಿಂಗೆ ಬರ್ತೀವಿ. ಆಮೇಲೆ ಇಲ್ಲಿಗೆ ನೀವು ಬಂದ ಮೇಲೆ ನಿಮಗೆಲ್ಲ ತುಂಬ ಅನುಕೂಲ ಆಗಿದೆ. ತುಂಬ ಜನಕ್ಕೆ ನಾವು ಎಂಥ ಕಷ್ಟ ಅಂತ ಇರೋರಿಗೆ ಎಲ್ಲ ಜನಕ್ಕೆ ಹೇಳಿದಾಗ ಆ ಜನಗಳಿಗೆ ನಾವು ಅಡ್ರೆಸ್ ಹೇಳಿ ಕಳಿಸ್ತೀವಿ. ಸ್ವಾಮಿಗೆ ಹೋಗಿ ನ್ಯಾಯನ ಕೊಡ್ತಾನೆ, ನಮ್ಮ ಕಷ್ಟ ಪರಿಹರಿಸ್ತಾನೆ. ಈ ಶಾಸ್ತ್ರ ಬುಡುಗುರಿಕೆ ಅವರೆಲ್ಲ ನಂಬಿ ಮೋಸ ಹೋಗ್ಬೇಡಿ ಅಂತಲೂ ನಾವು ಹೇಳ್ತೀವಿ. ಸ್ವಾಮಿ ಕ್ಷೇತ್ರಕ್ಕೆ ಬಂದವರೆಲ್ಲರೂ ಚೆನ್ನಾಗಾಗಿದೆ ಅಂತ ಅವತ್ತಿಂದ ಇವತ್ತು ನಾವು ಬರ್ತಾ ಇದ್ದಾರೆ. ಅದೇ ಸ್ವಾಮಿ ಹಂಗೆ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ನಂಬಿಕೆ ಓಕೆ ಓಕೆ. ದೇವ್ರನ್ನ ತುಂಬ ಚೆನ್ನಾಗಿ ನಂಬಿದ್ದೀರಾ. ಇಲ್ಲಿ ಊಟ ಪುರಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೀತದೆ. ಪ್ರತಿಯೊಂದು ಅನುಕೂಲನೂ ಚೆನ್ನಾಗಿದೆ. ಆಮೇಲೆ ಇಲ್ಲಿನ ವಿಶೇಷ ವರ್ಷಕ್ಕೊಂದ್ಸರಿ ಜಾತ್ರೆನೋ ಗೀತ್ರೆನೋ ಈ ಥರ ಏನಾರು ಇಲ್ಲಿ ನಡೀತದೆ? ಜಾತ್ರೆ ನಡೀತದೆ. ನಾವು ಬರಬೇಕು. ತುಂಬ ಅಭಿಲಾಷೆ. ಜಾತ್ರೆ ಸತತ ನಡೆಯುತ್ತೆ. ಆ ಜಾತ್ರೆ ನೋಡೋ ಕಣ್ಣುಗಳು 2 ಸಾಲು. ತುಂಬ ತುಂಬ ಶಕ್ತಿ ಇದೆ. ಏನೇ ಅಂಟು ಮುಂಟು ಆದರೂ ಸ್ವಾಮಿ ಒಳಗಡೆ ಬಿಟ್ಕೊಡಲ್ಲ. ಅವ್ರು ವಾಪಸ್ ಹೋಗ್ತಾರೆ. ತುಂಬ ತೊಂದರೆಗಳಲ್ಲೂ ಇಡಿಸ್ತಾರೆ. ತಪ್ಪಾಯಿತು ಅಂತ ಕಾಣಿಕೆ ಕೊಟ್ಟು ತಿರ್ಗಾ ಬರ್ತಾರೆ. ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ನಾವು ಜಾತ್ರೆಗೆ ಬರಬೇಕು ತುಂಬ ವರ್ಷದಿಂದ ಅನ್ಕೊಂಡು ಆ ಸ್ವಾಮಿ ಬರೋತ್ತೇ ಮಾಡ್ಕೊಂಡು ಬಂದಿರ್ತಾರೆ. ಈ ಜಾತ್ರಾ ವಿಶೇಷ ಯಾವ ಸಮಯದಲ್ಲಿ ನಡೀತದೆ? ಶಿವರಾತ್ರಿ ಆಗಿ 21 ದಿವಸನೂ 15 ದಿವಸದಲ್ಲಿ ಅಂತ ನಾನು ಕೇಳ್ಪಟ್ಟೆ ಸ್ವಾಮಿ. ನಾನು ಆ ಟೈಮು ಮುಂಚೆ ಶಿವರಾತ್ರಿ ಹಬ್ಬ ಆದಮೇಲೆ ನಡೀತದೆ. ಶಿವರಾತ್ರಿ ಹಬ್ಬ ಆದಮೇಲೆ ಪೌರ್ಣಮಿ ಬಂದ ಮೇಲೆ ನಡೆಯುತ್ತೆ. 1 ವಾರ ಆವಾಗ ದೇವಸ್ಥಾನ ಪೂರ್ತಿ ಬಾಗಿಲಾಗ್ತಿರ್ತಾರೆ. ಜಾತ್ರೆ ಮುಂಚೆ 1 ವಾರ ಯಾರು ಸ್ವಾಮಿ ಬಿಟ್ಕೊಳ್ಳಲ್ಲ, ಬೀಗ ಹಾಕ್ತಿರ್ತಾರೆ. ಇದು ಎಲ್ಲ ಮುಗಿಸಿ ಆದಮೇಲೆ ನಾವು ಸ್ವಾಮಿ ಜಾತ್ರೆನ ನಡೆಯುತ್ತೆ. ತುಂಬ ಚೆನ್ನಾಗಿ ನಡೆಯುತ್ತೆ. ತುಂಬ ಜನ ಬರ್ತಾರೆ. ತುಂಬ ಜನ ಸೇರ್ತಾರೆ. ಓಕೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಚಿಕ್ಕಣ್ಣ ಸ್ವಾಮಿ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಊರುಗಳಿಂದ ಬರ್ತಾರೆ. ಮೈಸೂರು, ಮಂಡ್ಯ, ತುಂಬ ಊರುಗಳಿಂದ ಬರ್ತಾರೆ. ಅಲ್ಲಿಗೆ ಒಂದು ಶಕ್ತಿ ದೇವರಿಗಪ್ಪ. ನ್ಯಾಯವನ್ನು ನಮ್ಮ ಶನೇಶ್ವರ ತಮ್ಮನಮ್ಮ ನಿಂತಿದ್ದಾರೆ. ಶನೇಶ್ವರ ಯಾವ ಥರ ನ್ಯಾಯ ಕೊಡ್ತಾರೆ ಅದೇ ಥರ ಸ್ವಾಮಿ ಕೃಷ್ಣ ಪರಮಾತ್ಮ ಚಿಕ್ಕಣ್ಣ ಸ್ವಾಮಿನೂ ಅದೇ ಥರ ನ್ಯಾಯನ ತೂಗಿ ನ್ಯಾಯನ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ. ಅಂತೂ ಭಕ್ತಾದಿಗಳು ಬಂದವ್ರಿಗೆ ಯಾವ ರೀತಿಯ ಅನ್ಯಾಯ ಆಗೋದಿಲ್ಲ. ಇಲ್ಲಿ ಒಂದು ಯಾವೊಂದು ಸುಲಿಗೆ ಇಲ್ಲ. ಬೂಟಾಡಿಗೆ ದೇವಸ್ಥಾನದಾಗೆ ನಂಗೆ ದೇವ್ರು ಬರ್ತೈತೆ ಆ ಥರ ಈ ಥರ ಹೇಳೋದಿಲ್ಲ. ಏನಿಲ್ಲ, ಸ್ವಾಮಿ ನುಡಿಯುತ್ತೆ, ಗೌಳಿ ನುಡಿಯುತ್ತೆ, ನಾವು ಕೇಳ್ಕೊಂಡು ಕೆಲಸ ಆಗಿದೆ. ನಮ್ಗೆ ಅದೇ ಥರ ಸ್ವಾಮಿ ನಡ್ಕೊಂಡು ಬಂದಿದ್ದಾನೆ. ಎಲ್ಲ ಭಕ್ತರನ್ನು ಅವ್ನು ಕಾಪಾಡ್ತಾನೆ. ಕಾಪಾಡೋದಕ್ಕೆ ತುಂಬ ಜನ ಭಕ್ತರು ಹೋಗ್ತಾ ಇದ್ದಾರೆ. ಓಕೆ ಓಕೆ. ನಿಮ್ಮ ನಂಬಿಕೆನೇ ಅಯ್ಯಪ್ಪ ನಿಮ್ಮನ್ನು ಕಾಪಾಡ್ತಾನೆ. ಖಂಡಿತ. ಹಾಂ.
ಬಂದಿಲ್ಲ ಅದು ನಿಂತಿದ್ದೆ ಪುಣ್ಯದಲ್ಲಿ ನಾವು ದಿನ ನಮಸ್ಕಾರ ಆಗ್ತೀವಿ ಸಾಯ್ತಾನೆ ಓಕೆ ಥ್ಯಾಂಕ್ ಯು. ಕಟ್ಟಿದಾಗ ಬಂದು ಅಲ್ಲಿ ಯಾರನ್ನಾರೋ ಭಕ್ತಾದಿಗಳನ್ನ ಕೇಳಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲಿ ಹೋಗ್ಬೇಕು ಅಂದರೆ ಅವರು ರೂಟ್ ಹೇಳ್ತಾರೆ ಬರ್ತಾರೆ ಅವರು. ಸುಂಕದಗಟ್ಟೆಯಿಂದ ನೆಲಮಂಗ್ಳೂರು ರೋಡ್ ಕುಣಿಗಲ್ಲಲ್ಲಿ ಇಳಿತೀವಿ. ಆಮೇಲೆ ಬಂದ್ಬಿಟ್ಟು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿದರೆ ತಂದು ಬಿಡ್ತಾರೆ. ಆಟೋನೂ ಬರುತ್ತೆ, ಬಸ್ಸೂ ಬರುತ್ತೆ. ಹೆಬ್ಬೂರು ಇನ್ನೊಂದು 10 ಕಿಲೋಮೀಟ್ರ್ ಐತೆ. ಇದು ಸೆಂಟ್ರಲ್ಲೇ ಐತೆ, ಮೇನ್ ರೋಡಲ್ಲೇ. ಅಲ್ಲಿಂದ ಆಟೋದಲ್ಲಿ 30 ರೂಪಾಯಿ ಕೊಟ್ಟರೆ 20-30 ತೊಗೊತಾರೆ. ಸೀದಾ ದೇವಸ್ಥಾನ ಹತ್ರ ಬಿಡ್ತಾರೆ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂತ ಇದು ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ಬರೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಇಲ್ಲಿ ಬರೋಕ್ಕೆ. ಇಲ್ಲಿ ಬಂದು ಹೋಗಿರೋರಿಗೆ ಯಾರಿಗೂ ಮೋಸ ಇಲ್ಲ. ಎಲ್ಲರೂ ನೀವು ಈ ದೇವಸ್ಥಾನಕ್ಕೆ 4 ವರ್ಷದಿಂದ ಬರ್ತಾ ಇದ್ದೀರಾ? 4-5 ವರ್ಷ ಆಯ್ತು. 4-5 ವರ್ಷದಿಂದ ಬರ್ತಾ ಇದ್ದೀರಾ? ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಗೆ ಯಾವ ಒಂದು ತೊಂದರೆ ತಕರಾರು ಏನಿಲ್ಲ? ಸ್ವಲ್ಪ ನಿಮ್ಮ ಮನೆಯಲ್ಲೇ ಎಲ್ಲ ಅನುಕೂಲತೆ ಆಗ್ತಾ ಐತೆ. ಇವಾಗ ಆಟ ಇರಲಿಲ್ಲ. ಆಟ ತಗೊಂಡು ನನಗೂ ಎದೆ ನೋವು ತುಂಬ ವರ್ಷದಿಂದ ಇತ್ತು. ನನ್ನ ಮಗಳು ನಾನು ಒಂದು 19 ವರ್ಷ ಆಯ್ತು ಅನ್ಕೊಳ್ಳಿ. ಆವಾಗಿಂದ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಎಲ್ಲೂ ವಾಸಿ ಆಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಅರ್ಕೆ ಮಾಡ್ಕೊಂಡು ಹೋಗಿ ಇದ್ಮೇಲೆ ನನಗೆ ಅರ್ಕೆ ಮಾಡ್ಕೊಂಡು ನನಗೆ ವಾಸಿ ಆದರೆ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಇವಾಗ ವಾಸಿ ಆಗೈತೆ, ಬರ್ತಾ ಇದ್ದೀನಿ. ಇನ್ನೂ ಅರ್ಕೆ ಕೊಟ್ಟಿಲ್ಲ, ಕೊಡ್ತೀನಿ. ತುಂಬ ಒಳ್ಳೇದು ಮಾಡವನೆ ದೇವರು, ಯಾವುದೂ ತೊಂದರೆ ಇಲ್ಲ. ಅವರು ಒಂದು ಸಲ ಬಂದು ಹೋದರೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಯಾವ ತೊಂದರೆ ಕುಂದೆ ಇಲ್ದಂಗೆ ನೋಡ್ಕೊತಾನೆ. ನೀವೊಂದ್ಸಲಿ ಬಂದು ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ಬರ್ದೇ ಇದ್ದವ್ರಿಗೆ ತುಂಬ ಒಳ್ಳೇದು ಮಾಡ್ತಾನೆ ದೇವರು. ಓಕೆ ಸರ್, ನಾವು ಬಂದು ಹೇಳ್ಬಿಡಿ ಸರ್. ನಾವು ಬಂದು ಆವಾಗ ನಮ್ಮದು ಬಂದು ಸುಂಕದಗಟ್ಟೆ, ಮಾಗಡಿ ರೋಡ್ ಸುಂಕದಗಟ್ಟೆ. ನಾವು ಇಲ್ಲಿ ಬಂದು ಒಂದು 4-5 ವರ್ಷ ಆಯಿತು. ನನಗೆ ಆವಾಗಲೇ ಒಂದು 25 ವರ್ಷದಿಂದ ಎದೆ ನೋವಿತ್ತು. ನನಗೆ ಎಲ್ಲೂ ಮರ್ಸಿಕೆರೆ, ಎಲ್ಲೆಲ್ಲೋ ಓಂಶಕ್ತಿ ಎಲ್ಲ ಕಡೆನೂ ಹೋಗಿದ್ದೀನಿ. ಎಲ್ಲ ಈ ಬೆಂಗಳೂರಲ್ಲಿ ನಾನೊಂದು ಅರ್ಧ ದೇವಸ್ಥಾನ ನೋಡ್ಬಿಟ್ಟಿದ್ದೀನಿ, ಎಲ್ಲೂ ವಾಸಿ ಆಗಿಲ್ಲ. ಇಲ್ಲಿ ಯಾರೋ ಹಿಂಗೆ ಹೇಳಿದ್ರು, ಎದೆ ನೋವು ಬರ್ತಾಯಿತ್ತು. ಹಂಗಾಗಿ ಇಲ್ಲಿ ಚೆನ್ನಾಗಾಯಿತು ನನಗೆ. ಆಮೇಲೆ ನನಗೆ ನನ್ನ ಕಷ್ಟ ಏನೇ ಪ್ರಾಬ್ಲಮ್ ಆದರೂ ನೆನೆಸ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡಾದ್ರೆ ಖಂಡಿತ ಒಳ್ಳೇದಾಗೈತೆ. ಇನ್ನು ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಬಂದರೆ. ಈ ದೇವಸ್ಥಾನ ಕಿರುಪರಿಚಯ ಮಾಡ್ಬಿಡಿ. ನೀವು ಇದು ಎಲ್ಲಿದೆ, ಏನಿದೆ, ಯಾವ ಥರ ಇದೆ, ಈ ದೇವ್ರ ಹೆಸರೇನು? ಚಿಕ್ಕಣ್ಣ ಸ್ವಾಮಿ. ಅದೆಲ್ಲ ಹೇಳಬೇಕು. ಅಂದರೆ ಇದು ಒಳ್ಳೇದಾಗಿದೆ. ಬಂದಿದೆ, ಒಳ್ಳೇದಾಗಿದೆ. 2 ವರ್ಷದಿಂದ ಗೊತ್ತಾಯ್ತು. ತುಮಕೂರಾ? ಗಣಪ ದೇವಸ್ಥಾನ ಭಕ್ತಾದಿಗಳಿಗೆ ಕಷ್ಟ ಸುಖಕ್ಕೆ ಹಿಂಗೆ ಹಣ ಕಟ್ಕೊಳ್ಳಿ, ಹಿಂಗೆ ನಡ್ಕೊಳ್ಳಿ, ಹಿಂಗೆ ಹೋಗಿ ಒಳ್ಳೇದಾಗ್ತದೆ ಅಂತ ಹೇಳಿದ್ದೀವಿ. ಅದರಂತೆ ಎಲ್ಲರಿಗೂ ಅನುಕೂಲನೂ ಆಗಿದೆ. ಎಲ್ಲರಿಗೂ ನೆಚ್ಚವೇ. ಬಂದು ಜನಕ್ಕೆ ಭಕ್ತಾದಿಗಳಿಗೆ ಅನುದಾನನೂ ಮಾಡ್ತೀವಿ. ಶಿವರಾತ್ರಿ ಟೈಮ್ನಾಗ ಜಾತ್ರೆನೂ ಮಾಡ್ತೀವಿ. ಹತ್ತೂರಾಗ ಜಾತ್ರೆ, ಜಗತ್ತು ಜನವೇ ಬರ್ತಾರೆ. ಒಳ್ಳೇದಾಗಿ ಆಂಧ್ರ ತಮಿಳ್ನಾಡಿಂದಲೂ ಬರ್ತಾರೆ. ಈಗ ಅವ್ರಿಗೆಲ್ಲ ಒಳ್ಳೇದಾಗಿದೆ. ದೇವಸ್ಥಾನಕ್ಕೆ ಬಂದು ಭಕ್ತಾದಿಗೆ ನಾವೇನು ಸಹಾಯ ಮಾಡಬೇಕೋ ಮಾಡ್ತೀವಿ. ಇಷ್ಟಂತೂ ಗೊತ್ತು ನಮ್ಮ ಎಲ್ಲ ಕನ್ನಡದ ಜನತೆಗೆ ನಮಸ್ಕಾರ. ನಾನು ತುಮಕೂರಿನ ಹೆಬ್ಬೂರು ಪಕ್ಕದಲ್ಲಿರ್ತಕ್ಕಂಥ ಬನ್ನಿ ಮರದಕಟ್ಟೆ ಎಂಬತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲು ಬಯಸುತ್ತೇನೆ. ನಾವು ಬೆಂಗಳೂರಿನಿಂದ ಬರಬೇಕಾದ್ರೆ ಕುಣಿಗಲ್ಗೆ ಬಂದು ಕುಣಿಗಲ್ನಿಂದ ತುಮಕೂರು ಬಸ್ ಹತ್ತಿದರೆ ಬನ್ನಿ ಮರದಕಟ್ಟೆ ಅಂದರೆ ಆ ಕ್ರಾಸ್ನಲ್ಲಿ ಇಳಿಸ್ತಾರೆ. ಅಲ್ಲಿಂದ ನಾವು ಆಟೋದಲ್ಲಿ ಹೋಗ್ಬೋದು. ಈ ಸ್ಥಳದ ಮಹಿಮೆ ಏನಪ್ಪ ಅಂತಂದರೆ, ಸುಮಾರು ಒಂದು 100 ವರ್ಷಗಳಿಂದಲೂ ಈ ದೇವಸ್ಥಾನ ಪ್ರಸಿದ್ಧವಾಗಿದೆ. ಆದರೆ ಇಷ್ಟೊಂದು ಬೆಳಕಿಗೆ ಬಂದಿರೋದು ಇಲ್ಲಿಗೊಂದು 25-30 ವರ್ಷದಿಂದ ಈಚೆಗೆ ಚೆನ್ನಾಗಿ ಪ್ರಸಿದ್ಧಿಯಾಗಿದೆ. ಈ ಒಂದು ಸ್ಥಳಕ್ಕೆ ಸುಮಾರು ಜನ ಆಂಧ್ರ, ತಮಿಳುನಾಡು, ಮೈಸೂರು, ನಮ್ಮ ಕರ್ನಾಟಕದಲ್ಲಿಕ್ಕಂಥ ಸುತ್ತಮುತ್ತ ಕಡೆಯೆಲ್ಲ ಈ ಒಂದು ದೇವರಿಗೆ ಬಂದು ನಡ್ಕೊತಾರೆ. ಈ ಒಂದು ದೇವಸ್ಥಾನದ ಪವಿತ್ರತೆ ಏನಪ್ಪ ಅಂತಂದರೆ, ನಮಗೆ ಎಲ್ಲ ಕಡೆ ಹೋಗಿ ನಾವು ನಿರಾಸೆಗೊಂಡು ಏನೂ ಆಗಲಿಲ್ಲಪ್ಪ, ನಮ್ಮ ಕೈಲಿ ಆಗಲ್ಲ ಅಂತ ಸ್ಥಿತಿ ಒಳಗೆ ಈ ಒಂದು ಸ್ಥಳದ ಮಹಿಮೆ ತಿಳ್ಕೊಂಡು ಬಂದು ಇರೋರು ಎಷ್ಟೋ ಈ ದೇವರ ಕೃಪೆಗೆ ಪಾತ್ರರಾಗಿ ಅವರ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ಕನ್ನಡಿಗರೇ, ಎಲ್ಲ ಸಮಸ್ತ ಭಕ್ತರೇ, ನಾನು ಹೇಳ್ಕೊಳ್ಳೋದೇನೆಂದರೆ,
ನಾನು ಸಹ ಈ ಒಂದು ಸನ್ನಿಧಿಯಲ್ಲಿ ಬಂದು ಸುಮಾರು 20 ವರ್ಷದಿಂದ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಿದೆ. ನಾನು ಸಹ 20 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ. ನನ್ನ ಕಷ್ಟ ಸಂಕಷ್ಟಗಳಿಗೆಲ್ಲ ಈ ಒಂದು ದೇವಸ್ಥಾನ ಮುಖಾಂತರ ನನಗೆ ಪರಿಹಾರ ಆಗಿದೆ. ಬಹಳ ಪವಿತ್ರವಾದ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ನೀವು ನೋಡಿದರೆ ನೀವು ಆಶ್ಚರ್ಯ ಬೀಳ್ತೀರಾ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ನೋಡಿ ನೀವು ಈ ದೇವಸ್ಥಾನ ಈ ಥರ ಇದೆಯಾ ಅಂತ ಅಂದ್ಕೊಬೋದು. ಆದರೆ ಈ ದೇವಸ್ಥಾನ ಮಹಿಮೆ ಹೇಳಕ್ಕೆ ತಿಳಿದು ಎಷ್ಟೋ ಜನ ನಾನು ದೇವಸ್ಥಾನ ಹಂಗೆ ಕಟ್ಟಿಸ್ತೀನಿ ಅಂತ ಬಂದರೆ, ಆದರೆ ಆ ಇರ್ತಕ್ಕಂಥ ಸ್ಥಳನ ಹಿಂಗೆ ಮುಟ್ಟೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಎಷ್ಟೋ ದಿನ ದೇವಸ್ಥಾನ ಕಟ್ಟಬೇಕು, ಇದನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಬಂದಿದ್ದಾರೆ, ಎಷ್ಟೆಂಥ ಭಕ್ತಾದಿಗಳು ಬಂದಿದ್ದಾರೆ. ಆದರೂ ಸಹ ಈ ಸ್ವಾಮಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಪ್ಪ ಅಂತಂದರೆ ಆಯಪ್ಪನಿಗೆ ಯಾವೊಂದು ಆಡಂಬರ ಬೇಕಿಲ್ಲ, ನಮ್ಮಿಂದ ಲಂಚ ಕೇಳಲ್ಲ. ನನಗೆ ಅದು ಕೊಡ್ರಪ್ಪ ಇದು ಕೊಡ್ರಪ್ಪ ಅಂತ ಬಯಸಿ ಈ ಸ್ವಾಮಿ ಕೊಡುವವನೇ ಹೊರತು ತೆಗೆದುಕೊಳ್ಳುವವನಲ್ಲ. ನಾವು ಕೊಡುವುದೇನಪ್ಪ ಅಂದರೆ ಅಯ್ಯಪ್ಪನಿಗೆ ನಮ್ಮ ಕಡೆಯಿಂದ ಭಕ್ತಿಪೂರ್ವಕವಾದ ಒಂದು ನಮನ. ನಾವು ಒಂದೆರಡು ಊದುಗಡ್ಡಿ, ಒಂದು ತೆಂಗಿನಕಾಯಿ, ಒಂದೆರಡು ಬಾಳೆಹಣ್ಣು ತಗೊಂಡು ಪೂಜೆ ಮಾಡಿಸ್ಕೊಂಬಂದ್ಬಿಟ್ಟು ನಮ್ಮ ಕಷ್ಟಗಳೇನಿದಾವೋ ಅದನ್ನು ನಮ್ಮ ಸಂಕಲ್ಪ ನಾವು ಮಾಡಿಕೊಂಡು ಬಂದರೆ ನೀವೇನಿಲ್ಲ ಅಂದರೆ ಒಂದು 15 ದಿವಸದೊಳಗಾಗಿ ನಿಮಗೆ ಅದರಲ್ಲಿ ರೂಪಾಯಿನಲ್ಲಿ 90% ಭಾಗ ನಿಮಗೆ ಅದರ ಬಗ್ಗೆ ಗೊತ್ತಾಗ್ತದೆ. ಓಹೋ, ನಾನು ಇಲ್ಲಿಗೆ ಹೋಗಿ ಬಂದಿದ್ದಕ್ಕೆ ನಾನು ಈ ಥರ ಒಳ್ಳೆಯದಾಗ್ತಾ ಇದೆ, ಈ ಸನ್ನಿಧಿಗೆ ನಾನು ಹೋಗಬೇಕು, ನಾನು ಸಹ ಇಲ್ಲಿ ಈ ಸ್ವಾಮಿನ ಮೊರೆ ಹೋಗಬೇಕು, ಇಲ್ಲಿ ಪೂಜೆ ಮಾಡಿಸ್ಬೇಕು, ಈ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು, ನಮ್ಮ ಕಷ್ಟ ಸಂಕಟಗಳನ್ನ ಹೇಳ್ಕೊಬೇಕು ಅನ್ನೋ ಭಾವನೆ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಬರ್ತದೆ. ಆದ್ದರಿಂದ ಹೇಳ್ತೀನಿ, ಎಲ್ಲರೂ ದಯವಿಟ್ಟು ಕೇಳಿ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಬಂದು ನೀವೇನು ಏನಪ್ಪ ಹೋಗೋದು ಹೆಂಗೆ ಮಾಡೋದು ಹೆಂಗೆ, ನೀವು ಅಲ್ಲೇನು ₹1 ಕೇಳೋದಿಲ್ಲ. ನೀವು ಹೂವು ಹಣ್ಣು ಕಾಯಿ ಇಷ್ಟು ತೊಗೊಂಬಂದ್ರು ಭಕ್ತಿಯಿಂದ ಪೂಜೆ ಮಾಡಿಸ್ಕೊಂಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಬೇಕು ಅಂತಾರೆ. ಅಲ್ಲ ಒಂದು ಕಾಣಿಕೆ ಅಂತ ಕೇಳ್ತೀವಿ. ಎಲ್ಲ ದೇವ್ರಿಗಳಿಗೂ ನೀವು ಕಟ್ತೀರ. ಇವಾಗ ಯಾರ ಮೈ ಮೇಲೆ ದೇವ್ರು ಬರ್ತೈತೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರ, ನಂಬಿಡ್ತೀರ. ₹2,000 ಆಯ್ತದೆ, ₹3,000 ಆಯ್ತದೆ, ಹಂಗಾಗ್ತೈತೆ, ಹಿಂಗಾಗ್ತದೆ, ಹಂಗೆ ಪೂಜೆ ಹಾಕ್ತೀನಿ, ಹಿಂಗೆ ಪೂಜೆ ಹಾಕ್ತೀನಿ, ಅದು ನಂಬ್ತಿರಲ್ಲ. ಅವನ್ನೆಲ್ಲ ಬಿಟ್ಬಿಡಿ. ಅದರೆಲ್ಲದಕ್ಕಿಂತಲೂ ಸುಮ್ಮನೆ ಬರೀ ₹111 ಒಂದು ಕಾಣಿಕೆಗೆ ಒಂದು ಬಿಳೆ ಬಟ್ಟೆ ಕಟ್ಟಿ ನೀವೇ ಅಲ್ಲೆಲ್ಲರ ಒಂದು ಕಡೆ ಕಟ್ಟಿ ಬಂದುಬಿಟ್ರೆ ನಿಮಗೆ ಇನ್ನೊಂದು ವಾರ 15 ದಿವಸದೊಳಗೆ ನಿಮ್ಮ ಕಷ್ಟಗಳು ಏನಿದ್ರು ಪರಿಹಾರ ಆಗುತ್ತೆ. ಇದು ಶತಸಿದ್ಧ. ನಾನು ಆ ಚಿಕ್ಕಣ್ಣ ಸ್ವಾಮಿ ನಂಬಿದ್ದೀನಿ. ನೀವು ಸಹ ಈ ಚಿಕ್ಕಣ್ಣ ಸ್ವಾಮಿನ ನಂಬಿ ಈ ಒಂದು ಸನ್ನಿಧಿ ಒಳಗೆ ಬಂದು ಪೂಜೆ ಮಾಡಿಸ್ಕೊಂಡು ಇದರ ಶುಭವನ್ನು, ಇದರ ಕಾರ್ಯಗತವನ್ನು ಮಾಡಿಕೊಂಡು ನಿಮ್ಮ ಕಷ್ಟ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕವಾಗಿ ನಾನು ಹೇಳ್ತೇನೆ. ನಮ್ಮದು SLV ಫಿಲ್ಮ್ ಪ್ರಮೋಟರ್ ಅಂತ ಈ ಒಂದು ಚಾನಲ್ನಲ್ಲಿ ನಾನು ಮಾತಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡ್ತಕ್ಕಂಥವರು ನಿಮ್ಮ ಮೊಬೈಲ್ಗಳಲ್ಲಿ SLV ಫಿಲ್ಮ್ ಪ್ರಮೋಟರ್ ಅಂತಕ್ಕಂಥ ಈ ಚಾನಲ್ನನ್ನು ಓಪನ್ ಮಾಡ್ಕೊಂಡು ಇದರಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡಿ. ಇದರಲ್ಲಿ ಸಾಕಷ್ಟು ಸಿನಿಮಾಗೆ ಸಂಬಂಧಪಟ್ಟಿದ್ದು, ಒಂದು ಪುಣ್ಯ ಸ್ಥಳಗಳಿಗೆ ಸಂಬಂಧಪಟ್ಟಿದ್ದು, ರಾಜಕೀಯದಲ್ಲಿ ಯಾವ್ದಾದ್ರು ತೊಂದರೆ ತಕರಾರುಗಳಿದ್ದರೆ ಅದ್ರ ಬಗ್ಗೆನೂ ಮಾತಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದ್ರ ಮುಖಾಂತರ ನಮ್ಮ SLV ಫಿಲ್ಮ್ ಪ್ರಮೋಟರ್ ಚಾನಲನ್ನು ನೀವು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸುತ್ತೀರೆಂದು ನಂಬಿರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.